ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದು ಇನ್ನೂ ಒಂದು ವಾರ ಕಳೆದಿಲ್ಲ. ಅದಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಆಪರೇಷನ್ ಕಮಲದ ಸದ್ದು ಆರಂಭ ಆಗಿದೆ. ಮಾಹಿತಿಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನದ ಬಳಿಕ ಬಿಜೆಪಿ ದೇಶದಲ್ಲಿ ಪ್ರಮುಖ ಆಪರೇಷನ್ ಕಮಲವೊಂದಕ್ಕೆ ಚಾಲನೆಯನ್ನು ಆರಂಭವನ್ನು ನೀಡಲಿದೆ. ಬಿಜೆಪಿಗೆ ಲೋಕಸಭೆಯಲ್ಲಿ ಈ ಬಾರಿ ಸಿಕ್ಕಿರುವಂಥದ್ದು 240 ಸೀಟುಗಳು ಮಾತ್ರ. ಬಹುಮತಕ್ಕೆ 32 ಸೀಟುಗಳ ಕೊರತೆ ಇದೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ. TDP, JDU, ಶಿಂದೆಬಣ ಮತ್ತು LJPಯ ಋಣದಲ್ಲಿರುವಂತಹ ಬಿಜೆಪಿ ಪ್ರಧಾನಮಂತ್ರಿಯವರ ಪ್ರಮಾಣ ವಚನದ ಬಳಿಕ ಮಹತ್ವದ ಆಪರೇಷನ್ ಕಮಲವೊಂದಕ್ಕೆ ಕೈ ಹಾಕುವಂತಹ ಸಾಧ್ಯತೆ ಇದೆ. ಮಾಹಿತಿಗಳ ಪ್ರಕಾರ ಈ ಬಾರಿ ಆಪರೇಷನ್ ಕಮಲಕ್ಕೆ ಬಲಿ ಆಗಬಹುದಾದಂತಹ ಮೊದಲ ರಾಜಕೀಯ ಪಕ್ಷ ದಕ್ಷಿಣ ಭಾರತಕ್ಕೆ ಸೇರಿದ್ದು, ಅದು ಕೂಡ ಮಾಜಿ ಮುಖ್ಯಮಂತ್ರಿಯೊಬ್ಬರಿಗೆ ಸೇರಿದಂತಹ ಪ್ರಾದೇಶಿಕ ಪಕ್ಷ, ಅದೇ YSR ಕಾಂಗ್ರೆಸ್. YSR ಕಾಂಗ್ರೆಸ್ನ ಸಂಸದರಿಗೆ ಬಿಜೆಪಿ ಗಾಳವನ್ನು ಹಾಕಬಹುದು, ಅವರನ್ನು ಆಪರೇಷನ್ ಕಮಲಕ್ಕೆ ಒಳಪಡಿಸಬಹುದು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಒಟ್ಟು 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ YSR ಕಾಂಗ್ರೆಸ್ ಗೆದ್ದಿರುವಂಥದ್ದು ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ, 4 ಸಂಸದರು ಮಾತ್ರ ಇರುವಂಥದ್ದು. ಇತ್ತ YSR ಕಾಂಗ್ರೆಸ್ಸು ಆಂಧ್ರದಲ್ಲಿ ಕೂಡ ಹೀನಾಯವಾಗಿ ಸೋತಿದೆ. ಕೇವಲ 11 ಮಂದಿ ಶಾಸಕರು ಮಾತ್ರ YSR ಕಾಂಗ್ರೆಸ್ನಿಂದ ಗೆದ್ದಿರುವಂಥದ್ದು. ಹೀಗಾಗಿ YSR ಕಾಂಗ್ರೆಸ್ ಪಕ್ಷವನ್ನು ಬಗ್ಗಿಸಲಿಕ್ಕೆ ತುಂಬ ಸುಲಭ ಎನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಸೊ YSR ಕಾಂಗ್ರೆಸ್ನ 4 ಸಂಸದರನ್ನು ಈ ಬಾರಿ ಬಿಜೆಪಿ ತನ್ನತ್ತ ಸೆಳೆಯಬಹುದು ಎನ್ನುವಂಥದ್ದು ಮಾಹಿತಿ. ಆ ಮುಖಾಂತರ ಲೋಕಸಭೆಯಲ್ಲಿ ತನ್ನ ನಂಬರನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು, ಆ ಮುಖಾಂತರ ಉಳಿದ ಮಿತ್ರ ಪಕ್ಷಗಳ ಮೇಲಿನ ಡಿಪೆಂಡೆನ್ಸಿಯನ್ನು, ಅವಲಂಬನೆಯನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಲಿದೆ ಎನ್ನುವಂಥದ್ದು ಈಗ ಆರಂಭ ಆಗಿರುವಂತಹ ಚರ್ಚೆ. ಮೊದಲ ಟಾರ್ಗೆಟ್ ಇರುವಂಥದ್ದೇ YSR ಕಾಂಗ್ರೆಸ್. YSR ಕಾಂಗ್ರೆಸ್ನ ನಾಯಕರಾಗಿರುವಂತಹ ಜಗನ್ ಅವರ ವಿರುದ್ಧ ಹಲವು CBI ಪ್ರಕರಣಗಳು ಕೂಡ ಬಾಕಿ ಇರುವ ಹಿನ್ನೆಲೆಯಲ್ಲಿ ಜಗನ್ ಅವರ ಮೇಲೆ ತಂತ್ರಗಳನ್ನು ಪ್ರಯೋಗಿಸಿ ಆ ಮುಖಾಂತರ YSR ಕಾಂಗ್ರೆಸ್ನ ಸಂಸದರನ್ನು ಹೆದರಿಸಿ ಬಿಜೆಪಿ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಬಹುದು. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ED, CBI ಮತ್ತು IT ಹೇಗೆ ಬಳಸಿಕೊಂಡು ವಿರೋಧ ಪಕ್ಷಗಳ ಸಂಸದರನ್ನು ತನ್ನತ್ತ ಸೆಳೆದುಕೊಳ್ತೋ, ತನ್ನ ಪಾರ್ಟಿಗೆ ಸೇರಿಸಿಕೊಳ್ತೋ, ಅದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡಬಹುದು ಎನ್ನುವಂಥದ್ದು. ಅದರ ಜೊತೆಗೆ ಒಂದು ವೇಳೆ YSR ಕಾಂಗ್ರೆಸ್ನ ಈ ಆಪರೇಷನ್ ಕಮಲ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ, ಉದ್ಧವ್ ಠಾಕ್ರೆ ಬಣದಲ್ಲಿರುವಂತಹ 9 ಮಂದಿ ಸಂಸದರು, ಶರದ್ ಪವಾರ್ ಬಣದಲ್ಲಿರುವಂತಹ 8 ಮಂದಿ ಸಂಸದರು, ಆಮ್ ಆದ್ಮಿ ಪಕ್ಷದ 3 ಮಂದಿ ಸಂಸದರು ಮತ್ತು JMMನ 3 ಮಂದಿ ಸಂಸದರಿಗೂ ಕೂಡ ಬಿಜೆಪಿ ಗಾಳವನ್ನು ಹಾಕಬಹುದು. ಸ್ಪ್ಲಿಟ್ ಮಾಡಲಿಕ್ಕೆ, ವಿಭಜನೆ ಮಾಡಲಿಕ್ಕೆ, ಒಬ್ಬೊಬ್ಬ ಶಾಸಕರನ್ನೇ ಸೆಳೆದುಕೊಳ್ಳಲಿಕ್ಕೆ, ಅವರಿಗೆ ಆಮಿಷವನ್ನು ಒಡ್ಲಿಕ್ಕೆ, ಕಾರಣ ಅಧಿಕಾರ ಇರೋದರಿಂದಾಗಿ ಪ್ರಯತ್ನವನ್ನು ಪಡಬಹುದು ಎನ್ನುವಂಥದ್ದು ಮಾಹಿತಿ. ಸೊ ಮೊದಲ ಬಲಿ ಆಪರೇಷನ್ ಕಮಲಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ YSR ಕಾಂಗ್ರೆಸ್. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. 2019ರಲ್ಲಿ ಬಿಜೆಪಿ 303 ಸೀಟುಗಳನ್ನು ಗೆದ್ದು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕೇವಲ 1 ತಿಂಗಳಲ್ಲಿ TDPಯ 6 ಮಂದಿ ರಾಜ್ಯಸಭಾ ಸಂಸದರ ಪೈಕಿ 4 ಮಂದಿ ರಾಜ್ಯಸಭಾ ಸಂಸದರು ಒಂದೇ ದಿನ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದರು. ಸೊ ಅಂಥದ್ದೇ ಪ್ರಯೋಗವನ್ನು ಬಿಜೆಪಿ ಈಗ YSR ಕಾಂಗ್ರೆಸ್ನ ಮೇಲೆ ಪ್ರಯೋಗಿಸಬಹುದು ಎನ್ನುವಂಥದ್ದು ಮಾಹಿತಿ. ಆ ಮುಖಾಂತರ ಲೋಕಸಭೆಯಲ್ಲಿ ತನ್ನ ನಂಬರನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ಅಂಥೇಳಿ. YSR ಕಾಂಗ್ರೆಸ್ನ ಸದ್ಯದ ಸನ್ನಿವೇಶ ಚೆನ್ನಾಗಿಲ್ಲ. ಇತ್ತ ಪಕ್ಷದ ರಾಜ್ಯದಲ್ಲೂ ಕೂಡ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಜಗನ್ ಅವರ ವಿರುದ್ಧ ಕೋರ್ಟ್ ಕೇಸುಗಳಿರುವಂಥದ್ದು, CBI ED ಕೇಸುಗಳಿರುವಂಥದ್ದು. ಇತ್ತ ಲೋಕಸಭೆಯಲ್ಲೂ ಕೂಡ YSR ಕಾಂಗ್ರೆಸ್ನ ಸೀಟುಗಳ ಸಂಖ್ಯೆ ಇಳಿದಿರುವಂಥದ್ದು. ಸೊ ಈಗ ಸಂಸದರಿಗೂ ಕೂಡ ಒಂದು ಕಡೆ ಎಲ್ಲಾದರೂ ಭದ್ರವಾದಂತಹ ನೆಲೆ ಬೇಕಾಗುತ್ತೆ ಇನ್ನು 5 ವರ್ಷಗಳ ಕಾಲ. ಸೊ ಒಂದು ವೇಳೆ ಬಿಜೆಪಿ ಆಪರೇಷನ್ ಕಮಲದ ತಂತ್ರವನ್ನು ಆರಂಭಿಸ್ತಾರೆ ಅಂತಲೇ ಇರುವಂತಹ ಮಾಹಿತಿ. ಕಾರ್ತಿ ಚಿದಂಬರಂ ಅವರ ಮಗ, ಕಾಂಗ್ರೆಸ್ನ ಸಂಸದ, ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ.
ಆಪರೇಷನ್ ಕಮಲದ ಮೊದಲ ಬಲಿಯೇ ವೈ.ಎಸ್.ಆರ್ ಕಾಂಗ್ರೆಸ್ ಈ ಸಲ ಅಂತ. ಮೊದಲ ಪಕ್ಷ ಆಪರೇಷನ್ ಕಮಲಕ್ಕೆ ಒಳಗಾಗಿರಲಿರುವಂತಹ ಮೊದಲ ಪಕ್ಷವೇ ವೈ.ಎಸ್.ಆರ್ ಕಾಂಗ್ರೆಸ್ ಅಂತೇಳಿ. ಸೊ ಚಾಳಿಯನ್ನು ಬಹುಶಃ BJP ಬಿಡುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆಪರೇಷನ್ ಕಮಲ ಚಾಳಿಯನ್ನು. ಒಂದು ವೇಳೆ ವೈ.ಎಸ್.ಆರ್ ಕಾಂಗ್ರೆಸ್ನ ಆ 4 ಸಂಸದರು BJPಯಲ್ಲಿ ಮರ್ಜ್ ಆದರೆ ಆಂಧ್ರದಲ್ಲಿ ಜಗನ್ ಅವರ ಪಕ್ಷ ಇನ್ನಷ್ಟು ಭೀಕರ ದುಸ್ತರ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ, ಕಷ್ಟವನ್ನು ಅನುಭವಿಸಬೇಕಾಗತ್ತೆ. 2019ರಿಂದ ಇಲ್ಲಿಯವರೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೋದಿ ಹೇಳಿದ ಹಾಗೆಯೇ ತಲೆ ಅಲ್ಲಾಡಿಸಿಕೊಂಡು ಮೋದಿಯನ್ನು ಮೆಚ್ಚಿಸಿಕೊಂಡು ಹೇಗೋ ಜಗನ್ CBI ಮತ್ತು ಇತರ ಕೇಸುಗಳಿಂದ ಒಂಚೂರು ಪಾರಾಗುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಬಟ್ ಈಗ ಅದೇ BJP ವೈ.ಎಸ್.ಆರ್ ಕಾಂಗ್ರೆಸ್ ಪಕ್ಷವನ್ನು ತಿಂದು ಹಾಕುವಂತಹ ಪ್ರಯತ್ನಕ್ಕೆ ಕೈ ಹಾಕುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ವೇಳೆ 4 ಜನ ಸಂಸದರು ಹೋದರು ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಮರ್ಜಿಂಗ್ ಮಾಡ್ದಂಗೆ ಪಕ್ಷವನ್ನು BJPಯ ಒಳಗಡೆ ಅಸ್ತಿತ್ವನೇ ಇರಲ್ಲ ಸಂಸತ್ತಿನಲ್ಲಿ.